ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಪೃಥು ಚಕ್ರವರ್ತಿಯು ಅಶ್ವಮೇಧ ಯಾಗವನ್ನು ಆರಂಭಿಸಿ ಅದರಲ್ಲಿ ಯಾಗಾಶ್ವವನ್ನು ಕದ್ದೊಯ್ದ ಇಂದ್ರನನ್ನು ಕೊಲ್ಲಿಸುವುದಕ್ಕಾಗಿ ಯತ್ನಿಸಿದುದು. ಬ್ರಹ್ಮನು ಪೃಥುವಿಗೆ ಸಮಾಧಾನವನ್ನು ಹೇಳಿ ತಡೆದುದು ಎಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ವಿದುರ, ಕೇಳು. ಆಮೇಲೆ ರಾಜಋಷಿಯಾದ ಪೃಥುವು ಬ್ರಹ್ಮಾವರ್ತವೆಂಬ ಪವಿತ್ರವಾದ ಪ್ರದೇಶದಲ್ಲಿ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕೆಂದು ಸಂಕಲ್ಪಿಸಿ ನಡೆಸುತ್ತಿದ್ದನು. ಈ ಬ್ರಹ್ಮಾವರ್ತವೆಂಬ ದೇಶವು ಮೊದಲು ಸ್ವಯಂಭುವ ಮನುವಿಗೆ ನಿವಾಸ ಸ್ಥಳವಾಗಿದ್ದಿತು. ಈ ಪ್ರದೇಶದಲ್ಲಿ ಸರಸ್ವತಿ ನದಿಯು ಪೂರ್ವಾಭಿಮುಖವಾಗಿ ಪ್ರವಹಿಸುತ್ತಿರುವುದು. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಪೃಥು ಚಕ್ರವರ್ತಿಯು 99 ಯಾಗಗಳನ್ನು ಮುಗಿಸಿ 100ನೆಯ ಯಾಗವನ್ನು ನಡೆಸುತ್ತಿರುವಾಗ ದೇವೇಂದ್ರನು ಹಿಂದೆ ತಾನು ನಡೆಸಿದ ಯಜ್ಞಗಳಿಗಿಂತಲೂ ಈ ರಾಜನ ಯಜ್ಞವು ಅನೇಕ ಭಾಗಗಳಲ್ಲಿ ಮೇಲಾಗಿರುವುದನ್ನು ಕಂಡನು. ಈ ಯಜ್ಞ ಸಂಭ್ರಮಗಳನ್ನು ನೋಡಿದಾಗ ಅವನ ಮನಸ್ಸಿಗೆ ಅಸಹನ ಉಂಟಾಯಿತು. ವಿದುರ, ದೇವೇಂದ್ರನಿಗೆ ಅಸೂಯೆ ಹುಟ್ಟಿದುದೇನು ಆಶ್ಚರ್ಯವಲ್ಲ. ಆ ಪೃಥು ಚಕ್ರವರ್ತಿಯ ಯಾಗವೈಭವಗಳನ್ನು ಕೇಳಬೇಕೆ? ಅವನು ಯಾಗವನ್ನು ನಡೆಸುತ್ತಿದ್ದ ಸ್ಥಳಕ್ಕೆ ಸರ್ವಾಂತರಾತ್ಮನಾಗಿಯೂ ಜ್ಞಾನಾದಿ ಷಡ್ಗುಣ ಪರಿಪೂರ್ಣನಾಗಿಯೂ ಯಜ್ಞಾರಾಧ್ಯನಾಗಿಯೂ ಯಜ್ಞ ಫಲಪ್ರದನಾಗಿಯೂ ಸರ್ವಲೋಕೇಶ್ವರನಾಗಿಯೂ ಇರುವ ಶ್ರೀಮನ್ನಾರಾಯಣನು ಬ್ರಹ್ಮ ರುದ್ರರೊಡನೆಯೂ ಇಂದ್ರಾದಿ ಲೋಕಪಾಲಕರೊಡನೆಯೂ ಅವರವರ ಪರಿವಾರಗಳೊಡನೆಯೂ ಕೂಡಿ ತಾನೇ ಸಾಕ್ಷಾತ್ತಾಗಿ ಬಂದು ಯಜ್ಞ ಭಾಗಗಳನ್ನು ಸ್ವೀಕರಿಸುತ್ತಿದ್ದನು. ಗಂಧರ್ವರು, ಮಹರ್ಷಿಗಳು, ಅಪ್ಸರಸ್ಸುಗಳು, ಸಿದ್ಧರು, ವಿದ್ಯಾಧರರು, ಮಾನವರು, ಗುಹ್ಯಕಾದಿಗಳು ಆ ಭಗವಂತನ ಗುಣಾನುವರ್ಣನ ಪೂರ್ವಕವಾಗಿ ಅವನನ್ನು ಹಿಂಬಾಲಿಸಿ ಬರುತ್ತಿದ್ದರು. ಸುನಂದ ನಂದರೆ ಮೊದಲಾದ ಆ ಭಗವಂತನ ಅನುಚರರು, ಕಪಿಲ, ನಾರದ, ದತ್ತ ಮೊದಲಾದ ಯೋಗೀಶ್ವರರು, ಸನಕಾದಿ ಮುನಿಕುಮಾರರು, ಇನ್ನು ಇತರ ಭಾಗವತೋತ್ತಮರು ಆ ಭಗವಂತನ ಸೇವಾ ನಿರತರಾಗಿ ಅವನನ್ನು ಹಿಂಬಾಲಿಸುತ್ತಿದ್ದರು. ಪವಿತ್ರವಾದ ಆ ಬ್ರಹ್ಮಾವರ್ತ ಕ್ಷೇತ್ರದಲ್ಲಿ ಭೂಮಿಯು ಧರ್ಮಾನುಷ್ಠಾನಕ್ಕೆ ಬೇಕಾದ ಸಾಮಗ್ರಿಗಳಿಂದ ಸಮೃದ್ಧವಾಗಿ ಯಾಗ ಮಾಡುತ್ತಿದ್ದ ಆ ಪೃಥುವಿಗೆ ಬೇಕಾದ ವಸ್ತುಗಳೆಲ್ಲವನ್ನು ಆಯಾ ಕ್ಷಣವೇ ಒದಗಿಸುತ್ತಿದ್ದುದಲ್ಲದೆ ಅವನಾಗಿ ಅಪೇಕ್ಷಿಸದಿದ್ದರೂ ಆಯಾ ಕಾಲಕ್ಕೆ ಬೇಕಾದ ಹವಿಃ ಪದಾರ್ಥಗಳನ್ನು ತಾನಾಗಿಯೇ ತಂದೊಪ್ಪಿಸುತ್ತಿತ್ತು. ಹಾಲು, ಬೆಣ್ಣೆ, ತುಪ್ಪ, ಮೊಸರು ಮುಂತಾದ ಗೋರಸಗಳನ್ನು, ಬೇರೆ ಅನ್ನ ರಸಗಳನ್ನು ಅಲ್ಲಿಯ ನದಿಗಳು ತಮ್ಮ ಪ್ರವಾಹದ ಮೂಲಕವಾಗಿ ತಂದೊದಗಿಸುತ್ತಿದ್ದವು. ವೃಕ್ಷಗಳೆಲ್ಲವೂ ಶಾಖೋಪಶಾಖೆಗಳಿಂದ ವಿಸ್ತಾರವಾಗಿ ಬೆಳೆದು ಎಡೆಬಿಡದೆ ಜೇನನ್ನು ತೊಟ್ಟಿಕ್ಕುತ್ತಾ ಬೇಕಾದ ಫಲಮೂಲಗಳೆಲ್ಲವನ್ನು ಆಯಾ ಕಾಲಕ್ಕೆ ತಂದೊಪ್ಪಿಸುತ್ತಿದ್ದವು. ಹೀಗೆಯೇ ಸಮುದ್ರಗಳು ರತ್ನ ರಾಶಿಯನ್ನು, ಬೆಟ್ಟಗಳು ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯಗಳೆಂಬ 4 ಬಗೆಯ ಅನ್ನರಾಶಿಯನ್ನು ಒದಗಿಸಿಕೊಡುತ್ತಿದ್ದವು. ಭೂಮಿಯ ಮೇಲಿನ ಸಮಸ್ತ ಪ್ರಜೆಗಳು ತಮ್ಮ ತಮ್ಮ ರಾಜರೊಡನೆ ಬಂದು ಬಗೆಯ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿದ್ದರು. ಸಾಕ್ಷಾನ್ ಮಹಾವಿಷ್ಣುವಿನ ಅಂಶಾವತಾರವನ್ನೆತ್ತಿ ರಾಜ್ಯವಾಳುತ್ತಿರುವ ಆ ಪೃಥುವಿನ ಯಾಗದಲ್ಲಿ ಈ ಅತಿಶಯಗಳೆಲ್ಲವನ್ನು ನೋಡಿದಾಗ ಇಂದ್ರನಿಗೆ ಮನಸ್ಸಿನಲ್ಲಿ ಅಸೂಯೆ ಹುಟ್ಟಿತು. ಅವನ ಯಜ್ಞವನ್ನು ಹೇಗಾದರೂ ಕೆಡಿಸಬೇಕೆಂಬ ದುರುದ್ದೇಶದಿಂದ ಸಮಯ ನಿರೀಕ್ಷಣೆಯಲ್ಲಿದ್ದ ಇಂದ್ರನು ಆ ಪೃಥುವು ಕೊನೆಯ ಅಂದರೆ 100ನೆಯ ಯಾಗವನ್ನು ನಡೆಸುವಾಗ ವೇಷಾಂತರದಿಂದ ಬಂದು ಆ ಯಾಗದ ಕುದುರೆಯನ್ನು ಕದ್ದೊಯ್ಯುತ್ತಿದ್ದನು. ಇವನು ಆಕಾಶ ಮಾರ್ಗದಲ್ಲಿ ವೇಗದಿಂದ ಓಡುತ್ತಿರುವಾಗ ಇತ್ತಲಾಗಿ ಯಜ್ಞಶಾಲೆಯಲ್ಲಿದ್ದ ಆ ಮಹಾತ್ಮನಾದ ಅತ್ರಿ ಮುನಿಯು ಅಕಸ್ಮಾತ್ತಾಗಿ ಅದನ್ನು ಕಂಡನು. ಇಂದ್ರನು ವಾಸ್ತವದಲ್ಲಿ ಅಧರ್ಮವನ್ನು ಆಚರಿಸುತ್ತಿದ್ದರು. ಮೂಢರಿಗೆ ಧರ್ಮಭ್ರಾಂತಿಯನ್ನು ಹುಟ್ಟಿಸುವ ಪಾಷಂಡ ವೇಷವನ್ನು ಧರಿಸಿ ಆ ಕುದುರೆಯನ್ನು ಕದ್ದೊಯ್ಯುತ್ತಿರುವುದನ್ನು ಕಂಡೊಡನೆ ಅತ್ರಿ ಮಹರ್ಷಿಯು ಆತುರದಿಂದ ರಾಜನನ್ನು ಕುರಿತು, ಓ ರಾಜ, ಅದು ನಿನ್ನ ಯಜ್ಞಾಶ್ವವನ್ನು ಕದ್ದೊಯ್ಯುತ್ತಿರುವ ಆ ವೇಷಧಾರಿಯನ್ನು ಈಗಲೇ ಕೊಲ್ಲು ಕೊಲ್ಲು ಎಂದು ಕೂಗಿದನು.
ಈ ಮಾತನ್ನು ಕೇಳಿದೊಡನೆ ಮಹಾರಥನಾದ ಪೃಥು ಚಕ್ರವರ್ತಿಯ ಪುತ್ರನು ಕೋಪಾವಿಷ್ಟನಾಗಿ ಆ ಕುದುರೆಯ ಕಳ್ಳನನ್ನು ಬೆನ್ನಟ್ಟುತ್ತಾ ಎಲ ನಿಲ್ಲು ನಿಲ್ಲು ಎಂದು ಕೂಗಿಕೊಂಡು ಓಡಿದನು. ಇಂದ್ರನು ಪಾಷಂಡ ವೇಷದಿಂದ ಜಟಾಭಸ್ಮಗಳನ್ನು ಧರಿಸಿ ಪರಮಧಾರ್ಮಿಕನಂತೆ ಕಾಣುತ್ತಿದ್ದುದರಿಂದ ಪೃಥುಪುತ್ರನು ಧರ್ಮದೇವತೆಯೇ ಆ ಶರೀರವನ್ನು ಧರಿಸಿ ಬಂದಿರಬಹುದೆಂದು ಭ್ರಮಿಸಿ ಅವನ ಮೇಲೆ ಬಾಣವನ್ನು ಪ್ರಯೋಗಿಸುವ ವಿಷಯದಲ್ಲಿ ಹಿಂಜರಿಯುತ್ತಿದ್ದನು. ಹೀಗೆ ಆ ವೇಷಧಾರಿಯನ್ನು ಕೊಲ್ಲದೆ ಹಿಂತಿರುಗಿ ಬಿಟ್ಟ ರಾಜಕುಮಾರನನ್ನು ನೋಡಿ ತಿರುಗಿ ತ್ರಿಮುನಿಯು, ಓ ರಾಜಕುಮಾರ, ಇದೇಕೆ ಸಂದೇಹ ಪಡುತ್ತಿರುವೆ? ಅವನು ದೇವಾಧವನಾದ ಇಂದ್ರನು, ನಮ್ಮಲ್ಲಿ ಅಸೂಯೆಯಿಂದ ನಮ್ಮ ಯಜ್ಞವನ್ನು ಕೆಡಿಸುವುದಕ್ಕಾಗಿ ಬಂದವನು. ಆದುದರಿಂದ ನೀನು ನಿಸ್ಸಂದೇಹವಾಗಿ ಅವನನ್ನು ಕೊಲ್ಲು. ಅವನ ವೇಷವನ್ನು ನೋಡಿ ನೀನು ಭ್ರಮಿಸಬೇಡ ಎಂದು ತಿರುಗಿ ತಿರುಗಿ ಅವನನ್ನು ಪ್ರೇರಿಸುತ್ತಿದ್ದನು. ಈ ಮಾತನ್ನು ಕೇಳಿ ಪೃಥುಪುತ್ರನು ತಿರುಗಿ ಕೋಪಗೊಂಡು ಆನೆಯನ್ನು ಬೆನ್ನಟ್ಟುವ ಸಿಂಹದಂತೆ ಆಕಾಶದಲ್ಲಿ ಓಡುತ್ತಿರುವ ಆ ಇಂದ್ರನನ್ನು ಬೆನ್ನಟ್ಟಿ ಹೋದನು. ಆಗ ಇಂದ್ರನಿಗೆ ಮನಸ್ಸಿನಲ್ಲಿ ಭಯವು ಹುಟ್ಟಿತು. ಕುದುರೆಯನ್ನು, ತಾನು ಹಾಕಿದ್ದ ಪಾಷಂಡ ವೇಷವನ್ನು ಅಲ್ಲಿಯೇ ಬಿಟ್ಟು ಮಾಯೆಯಿಂದ ಕಣ್ಮರೆಯಾಗಿ ಓಡಿ ಹೋದನು. ಆಮೇಲೆ ಆ ಪೃಥುಕುಮಾರನು ಆ ಯಜ್ಞದ ಕುದುರೆಯನ್ನು ಹಿಂದಕ್ಕೆ ಕರೆತಂದು ಯಜ್ಞಶಾಲೆಯಲ್ಲಿ ತನ್ನ ತಂದೆಯ ವಶಕ್ಕೆ ಒಪ್ಪಿಸಿದನು. ಮಹರ್ಷಿಗಳೆಲ್ಲರೂ ಅವನ ಆ ಅದ್ಭುತ ಸಾಹಸವನ್ನು ನೋಡಿ ಅವನಿಗೆ ವಿಜಿತಾಶ್ವನೆಂಬ ಹೆಸರನ್ನು ಕೊಟ್ಟರು. ಪೃಥುವು ಮುಂದಿನ ಯಜ್ಞ ಕಾರ್ಯವನ್ನು ಆರಂಭಿಸಿ ನಡೆಸುತ್ತಿರುವಷ್ಟರಲ್ಲಿ ತಿರುಗಿ ದೇವೇಂದ್ರನು ತನ್ನ ಮಾಯಾಶಕ್ತಿಯಿಂದ ದೊಡ್ಡ ಕತ್ತಲೆಯನ್ನು ಕವಿಸಿ ಆ ಕತ್ತಲೆಯಲ್ಲಿ ಯಾರಿಗೂ ತಿಳಿಯದಂತೆ ಬಂದು ಚಿನ್ನದ ಸರಪಣಿಯಿಂದ ಯೂಪಸ್ತಂಭಕ್ಕೆ ಕಟ್ಟಲ್ಪಟ್ಟಿದ್ದ ಆ ಯಜ್ಞಾಶ್ವವನ್ನು ಅಪಹರಿಸಿಕೊಂಡು ಹೋದನು. ತಿರುಗಿ ಆ ಅತ್ರಿ ಮಹರ್ಷಿಯೇ ಆಕಾಶದಲ್ಲಿ ಓಡುತ್ತಿರುವ ಆ ಇಂದ್ರನನ್ನು ಕಂಡು ವಿಜಿತಾಶ್ವನಿಗೆ ಆ ಸಂಗತಿಯನ್ನು ತಿಳಿಸಿದನು. ಮೊದಲಿನಂತೆಯೇ ಆ ವಿಜಿತಾಶ್ವನು ಧನುರ್ಬಾಣಗಳನ್ನು ಹಿಡಿದು ಅವನನ್ನು ಬೆನ್ನಟ್ಟಿ ಬಂದನು. ಆದರೆ ಕೈಯಲ್ಲಿ ಕಪಾಲವನ್ನು ಡಮರು ವಾದ್ಯವನ್ನು ಧರಿಸಿರುವ ಆ ಇಂದ್ರನನ್ನು ನೋಡಿದಾಗ ವಿಜಿತಾಶ್ವನಿಗೆ ಅವನೇ ಕುದುರೆಯ ಕಳ್ಳನೆಂದು ತಿಳಿಯುವುದಕ್ಕೆ ಸಾಧ್ಯವಿಲ್ಲದೆ ಹೋಯಿತು. ಹೀಗೆ ಸಂದೇಹಿಸುತ್ತಿರುವ ಪೃಥುಕುಮಾರನನ್ನು ಅತ್ರಿ ಮಹರ್ಷಿಯು ಮೇಲೆ ಮೇಲೆ ನಿರ್ಬಂಧಿಸಿ ಪ್ರೇರಿಸುತ್ತಿದ್ದನು. ಕೊನೆಗೆ ಆ ಮಹರ್ಷಿಯ ಮಾತಿನಲ್ಲಿ ನಂಬಿಕೆಯಿಟ್ಟು ವಿಜಿತಾಶ್ವನು ಬಿಲ್ಲಿನಲ್ಲಿ ಬಾಣವನ್ನು ಸಂಧಾನ ಮಾಡಿದನು. ಹಿಂದಿನಂತೆಯೇ ಇಂದ್ರನು ಅವನ ಕೋಪಕ್ಕೆ ಹೆದರಿ ತನ್ನ ಕುದುರೆಯನ್ನು, ತನ್ನ ಪಾಷಂಡ ವೇಷವನ್ನು ಅಲ್ಲಿಯೇ ಬಿಟ್ಟು ಕಣ್ಣಿಗೆ ಕಾಣದೆ ಓಡಿ ಹೋದನು. ವೀರನಾದ ವಿಜಿತಾಶ್ವನು ತಿರುಗಿ ಆ ಕುದುರೆಯನ್ನು ತನ್ನ ತಂದೆಯ ಯಜ್ಞಶಾಲೆಗೆ ತಂದೊಪ್ಪಿಸಿದನು. ವಿದುರ, ಜ್ಞಾನಹೀನರಾದ ಮೂಢರು ಇಂದ್ರನು ಬಿಟ್ಟು ಹೋದ ನಿಂದ್ಯವಾದ ಪಾಷಂಡ ವೇಷವನ್ನು ಕೈಗೊಂಡುದರಿಂದ ಆ ಕಾಲದಿಂದೀಚೆಗೆ ಪಾಷಂಡ ಮತವು ಪ್ರಾರಂಭವಾಯಿತು. ಇಂದ್ರನು ಯಜ್ಞದ ಕುದುರೆಯನ್ನು ಕಳುವುದಕ್ಕಾಗಿ ಯಾವ ಯಾವ ವೇಷಗಳನ್ನು ಧರಿಸಿದ್ದನೋ ಅವೆಲ್ಲವೂ ಪಾಪ ಚಿಹ್ನೆಗಳಾದುದರಿಂದ ಪಾಷಂಡವೆಂಬ, ಅಂದರೆ ಪಾಪ ಷಂಡವೆಂದು ಕರೆಯಲ್ಪಡುವವು. ಈ ವೇಷಗಳು ಜನಗಳಿಗೆ ಧರ್ಮಭ್ರಾಂತಿಯನ್ನು ಹುಟ್ಟಿಸಿ ಮರಳು ಮಾಡುವವು. ಕಷ್ಟವಿಲ್ಲದೆ ಇವುಗಳನ್ನು ಸುಲಭವಾಗಿ ನಡೆಸಬಹುದು. ಮಿತವಾಗಿ ಮಾತನಾಡುವುದು, ಬಟ್ಟೆ ಇಲ್ಲದೆ ತಿರುಗುವುದು, ಇಲ್ಲವೇ ಕಾವಿಯ ಬಟ್ಟೆಗಳನ್ನು ಉಡುವುದು, ಭಸ್ಮವನ್ನು ಧರಿಸುವುದು, ಇವೇ ಮೊದಲಾದ ಈ ಪಾಷಂಡಾಚಾರಗಳೆಲ್ಲವೂ ಹೊರಕ್ಕೆ ಪರಮಧಾರ್ಮಿಕವೆಂಬ ಭ್ರಾಂತಿಯನ್ನು ಹುಟ್ಟಿಸಿದರು ಸ್ವಲ್ಪ ಮಾತ್ರವೂ ಧರ್ಮಸಮ್ಮತವಲ್ಲ. ಮೂಢ ಬುದ್ಧಿಯುಳ್ಳವರು ಇದನ್ನು ನೋಡಿ ಮೋಸ ಹೋಗುವರು. ವಿದುರ, ಈ ವಿಚಾರವು ಹಾಗಿರಲಿ. ಇತ್ತಲಾಗಿ ಮಹಾತ್ಮನಾದ ಪೃಥುರಾಜನು ಇಂದ್ರನು ತನ್ನ ಯಾಗಕ್ಕೆ ಆಗಾಗ ಮಾಡುತ್ತಿರುವ ವಿಘ್ನವನ್ನು ನೋಡಿ ಅತ್ಯಂತ ಕೋಪೋದ್ರಿಕ್ತನಾಗಿ ಆ ಇಂದ್ರನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿ ತಾನೇ ಧನುಸ್ಸಿನಲ್ಲಿ ಬಾಣಸಂಧಾನವನ್ನು ಮಾಡಿದನು. ದೇವೇಂದ್ರನನ್ನು ಕೊಂದೇ ಬಿಡಬೇಕೆಂಬ ನಿಶ್ಚಯದಿಂದ ನಿಂತಿರುವ ಅಸಖ್ಯ ಪರಾಕ್ರಮವುಳ್ಳ ಆ ಪೃಥು ಚಕ್ರವರ್ತಿಯನ್ನು ನೋಡಿ ಸ್ತ್ರೀ ಮೊದಲಾದ ಮಹರ್ಷಿಗಳೆಲ್ಲರೂ ಅವನನ್ನು ತಡೆದು ಸಮಾಧಾನ ವಾಕ್ಯದಿಂದ ಹೀಗೆಂದು ಹೇಳುವರು. ಓ ರಾಜೇಂದ್ರ, ನೀನು ಕೋಪಿಸಬೇಡ. ನಿನ್ನ ಯಾಗಕ್ಕೆ ಆಗಾಗ ವಿಘ್ನಗಳನ್ನು ಮಾಡುತ್ತಿರುವ ಈ ಇಂದ್ರನು
ಇದುವರೆಗೆ ನಿನ್ನ ಕೀರ್ತಿಯಿಂದಲೇ ನಿಸ್ತೇಜಸ್ಕನಾಗಿ ಹತಪ್ರಾಯನಾಗಿರುವನು. ಆದರೆ ಈಗಲೂ ಅವನನ್ನು ಕೊಲ್ಲುವುದಕ್ಕೆ ನಾವು ಬೇರೆ ಉಪಾಯವನ್ನು ಮಾಡುವೆವು. ಯಜ್ಞ ದೀಕ್ಷಿತನಾದ ನೀನು ಯಜ್ಞ ಪಶುವೊಂದನ್ನು ಹೊರತು ಬೇರೆ ಯಾವ ಪ್ರಾಣಿಯನ್ನು ನಿನ್ನ ಕೈಯಿಂದ ಕೊಲ್ಲಬಾರದು. ಈ ಯಜ್ಞಕ್ಕೆ ವಿರೋಧಿಯಾದ ಆ ದೇವೇಂದ್ರನನ್ನು ನಾವು ನಮ್ಮ ಮಂತ್ರ ಬಲದಿಂದಲೇ ಇಲ್ಲಿಗೆ ಕರೆತರಿಸಿ ಪುರೋಡಾಶಾದಿ ಹವಿಸ್ಸುಗಳನ್ನು ಹೋಮ ಮಾಡುವಂತೆ ಈ ಅಗ್ನಿಯಲ್ಲಿ ಅವನನ್ನು ಹೋಮ ಮಾಡಿಬಿಡುವೆವು ಎಂದು ಹೇಳಿ ಆ ರಾಜನನ್ನು ನಿವಾರಿಸಿ ಯಜ್ಞ ಕಾರ್ಯವನ್ನು ಆರಂಭಿಸಿದರು. ಒಡನೆಯೇ ಋತ್ವಿಕುಗಳು ಸೃಕ್ಕೆಂಬ ಹೋಮದ ಸೌಟನ್ನು ಕೈಗೆ ತೆಗೆದುಕೊಂಡು ಕೋಪದಿಂದ ಹೋಮ ಕಾರ್ಯವನ್ನು ಆರಂಭಿಸುವಷ್ಟರಲ್ಲಿ ಬ್ರಹ್ಮನು ಈ ವೃತ್ತಾಂತವನ್ನು ತಿಳಿದು ಚಟ್ಟನೆ ಆ ಯಜ್ಞಶಾಲೆಗೆ ಬಂದು, ಎಲೈ ಋತ್ವಿಕ್ಕುಗಳಿರ, ನಿಮ್ಮ ಕರ್ಮಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸತಕ್ಕ ಅಧಿಕಾರವು ಮಾತ್ರ ನಿಮ್ಮದು. ನೀವೆಲ್ಲರೂ ಹೀಗೆ ಇಂದ್ರನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿರುವುದು ಯುಕ್ತವಲ್ಲ. ಯಾಗವೆಂಬುದು ಭಗವಂತನಿಗೆ ಶರೀರವಲ್ಲದೆ ಬೇರೆಯಲ್ಲ. ಅದರಂತೆಯೇ ದೇವತೆಗಳು ಭಗವಂತನಿಗೆ ಬಹಳ ಪ್ರೀತಿಪಾತ್ರವಾದ ಶರೀರವೆನಿಸಿಕೊಂಡಿರುವರು. ಹೀಗಿರುವಾಗ ನೀವು ಆ ಭಗವಂತನ ಯಜ್ಞರೂಪವಾದ ಒಂದು ಶರೀರದಿಂದ ಇಂದ್ರ ರೂಪವಾದ ಮತ್ತೊಂದು ಶರೀರವನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದೇ? ಎಲೈ ಬ್ರಾಹ್ಮಣರೇ, ಇಂದ್ರನಾದರೂ ಈಗ ಈ ಧರ್ಮ ಕಾರ್ಯಕ್ಕೆ ವಿಘ್ನವನ್ನು ಮಾಡುವುದಕ್ಕೆ ಯತ್ನಿಸಿದುದರಿಂದ ದೊಡ್ಡ ಅಪಕೀರ್ತಿಗೆ ಗುರಿಯಾಗಿರುವನು. ಆದುದರಿಂದ ಈ ಪ್ರಥುವು 99 ಯಾಗಗಳನ್ನು ಮಾತ್ರವೇ ನಡೆಸಿದವನಾದರೂ ಸಹಜವಾಗಿಯೇ ಇವನು ಇಂದ್ರನಿಗಿಂತಲೂ ಕೀರ್ತಿಯಲ್ಲಿ ಮೇಲೆನಿಸಿಕೊಂಡನು. ಇವನು 100ನೆಯ ಯಾಗವನ್ನು ಪೂರ್ತಿಗೊಳಿಸುವುದರಿಂದ ಪಡೆಯಬೇಕಾದ ಹೆಚ್ಚು ಪ್ರಯೋಜನವೇನೂ ಕಾಣಲಿಲ್ಲ. ಆದುದರಿಂದ ಎಲೈ ಪೃಥುರಾಜನೇ, ಇದುವರೆಗೆ ನೀನು ಮಾಡಿದ ಯಾಗಗಳೇ ಸಾಕು. ನಿನ್ನ ಯಜ್ಞ ಕಾರ್ಯವನ್ನು ಇಷ್ಟಕ್ಕೆ ನಿಲ್ಲಿಸಿಬಿಡು. ಇದಲ್ಲದೆ ನೀನು ಮೋಕ್ಷ ಧರ್ಮಗಳನ್ನು ಚೆನ್ನಾಗಿ ಬಲ್ಲವನು. ಆ ಮೋಕ್ಷದಲ್ಲಿಯೇ ವಿಶೇಷವಾದ ಆಸಕ್ತಿಯುಳ್ಳವನು. ಈ ಯಜ್ಞಾದಿ ಕರ್ಮಗಳೆಲ್ಲವೂ ಮೋಕ್ಷ ಮಾರ್ಗಕ್ಕೆ ಪ್ರತಿಬಂಧಕಗಳೆಂಬುದನ್ನು ಕಾಣೆಯ. ಇದಲ್ಲದೆ ಇಂದ್ರನ ಮೇಲೆ ಕೋಪ ಮಾಡುವುದು ನಿನಗೆ ಯುಕ್ತವಲ್ಲ. ನೀವಿಬ್ಬರು ಭಗವಂತನಿಗೆ ಶರೀರವೆನಿಸಿಕೊಂಡಿರತಕ್ಕವರು. ರಾಜ, ನಿನಗೆ ಕ್ಷೇಮವಾಗಲಿ. ನಾನು ಹೇಳುವುದನ್ನು ಶ್ರದ್ಧೆಯಿಂದ ಕೇಳು. ನಿನ್ನ ಯಜ್ಞವು ಪೂರ್ತಿ ಹೊಂದದುದಕ್ಕಾಗಿ ನೀನು ಚಿಂತಿಸಬೇಡ. ದೈವ ಸಂಕಲ್ಪದಿಂದ ಕೆಟ್ಟು ಹೋದ ಕಾರ್ಯವನ್ನು ಕುರಿತು ಚಿಂತಿಸಿದಷ್ಟು ಮನಸ್ಸು ಕೋಪಾವೇಶದಿಂದ ಕಲುಷಿತವಾಗಿ ದೊಡ್ಡ ಮೋಹಾಂಧಕಾರದಲ್ಲಿ ಮುಳುಗಿ ಹೋಗುವುದು. ಆದುದರಿಂದ ನೀನು ಚಿಂತೆಯನ್ನು ಬಿಟ್ಟು ಯಾಗವನ್ನು ನಿಲ್ಲಿಸಿಬಿಡು. ಇಂತಹ ವಿಷಯಗಳಲ್ಲಿ ದೇವತೆಗಳಿಗೆ ಅಸೂಯೆ ಎಂಬುದು ಸಹಜವಾಗಿಯೇ ಹುಟ್ಟಿರುವುದು. ಅವರಿಗೆ ಸ್ವಾಭಾವಿಕವಾದ ಈ ದುರಾಗ್ರಹವನ್ನು ಬಿಡಿಸುವುದು ಸಾಧ್ಯವಲ್ಲ. ನಿನ್ನ ಯಾಗವನ್ನು ಕೆಡಿಸುವುದಕ್ಕಾಗಿಯೇ ಇಂದ್ರನು ಆ ಪಾಷಂಡ ವೇಷಗಳನ್ನು ಕೈಗೊಳ್ಳಬೇಕಾಯಿತು. ನಿನ್ನ ಯಜ್ಞಾಶ್ವವನ್ನು ಕದ್ದೊಯ್ಯುವುದಕ್ಕಾಗಿ ಇಂದ್ರನು ಯಾವ ಪಾಷಂಡ ವೇಷಗಳನ್ನು ತಾಳಿ ಬಂದನೋ ಅವೆಲ್ಲವೂ ಜನಗಳನ್ನು ಮರಳು ಮಾಡಿ ತನ್ನ ಕಡೆಗೆ ಸೆಳೆಯುತ್ತಿರುವವು. ಅನೇಕ ಮೂಢಾತ್ಮರು ಪಾಷಂಡಿಗಳಾಗುತ್ತಿರುವುದನ್ನು ನೋಡು. ಹಿಂದೆ ವೇನನ ಅಕೃತ್ಯಗಳಿಂದ ಲೋಕದಲ್ಲಿ ಧರ್ಮ ಮರ್ಯಾದೆಗಳೆಲ್ಲವೂ ಕೆಟ್ಟು ಹೋಗುತ್ತಿದ್ದ ಸಂದರ್ಭದಲ್ಲಿ ಧರ್ಮ ರಕ್ಷಣೆಗಾಗಿಯೇ ನೀನು ಅವನ ಶರೀರದಿಂದ ಶ್ರೀ ಮಹಾವಿಷ್ಣುವಿನ ಅಂಶಭೂತನಾಗಿ ಜನಿಸಿದೆ. ಅಂತಹ ನೀನು ಈ ಜಗತ್ತನ್ನು ಸೃಷ್ಟಿಸಿದ ಪ್ರಜಾಧಿಪತಿಗಳ ಸಂಕಲ್ಪವೆಂಬುದೇನು ಎಂಬುದನ್ನಾದರೂ ಆಲೋಚಿಸಿ ಅವರ ಉದ್ದೇಶವನ್ನು ನೆರವೇರಿಸುವವನಾಗು. ಲೋಕದಲ್ಲಿ ಧರ್ಮಲೋಪಕ್ಕೆ ನೆಲೆಯಾದ ಪಾಷಂಡ ಮಾರ್ಗವೆಂಬ ಆ ಇಂದ್ರನ ಮಾಯೆಯನ್ನು ನೀನು ನಿನ್ನ ಶಕ್ತಿಯಿಂದ ನಾಶ ಹೊಂದಿಸಿದರೆ ಇದರಿಂದಲೇ ಆ ಇಂದ್ರನಿಗೆ ಪ್ರತಿಕ್ರಿಯೆಯನ್ನು ಮಾಡಿದಂತಾಗುವುದು ಎಂದನು. ಬ್ರಹ್ಮನ ಈ ಹಿತವಾದವನ್ನು ಕೇಳಿ ಪೃಥು ಮಹಾರಾಜನು ಇಂದ್ರನೊಡನೆ ಸಂಧಿಯನ್ನು ಮಾಡಿಕೊಂಡು ಸ್ನೇಹ ಭಾವದಿಂದಿದ್ದನು. ಮತ್ತು ಕರ್ಮ ಸಮರ್ಥನಾಗಿದ್ದರೂ ಆ ರಾಜನು ಅಷ್ಟರಲ್ಲಿಯೇ ಯಜ್ಞ ಕಾರ್ಯವನ್ನು ನಿಲ್ಲಿಸಿ ಅವಭೃತ ಸ್ನಾನವನ್ನು ಮಾಡಿದನು. ಆತನ ಯಜ್ಞದಲ್ಲಿ ಹವಿರ್ಭಾಗಗಳಿಂದ ತೃಪ್ತರಾದ ದೇವತೆಗಳೆಲ್ಲರೂ ಅವನಲ್ಲಿ ಪ್ರಸನ್ನರಾಗಿ ಅವನಿಗೆ ಬೇಕಾದ ವರಗಳನ್ನು ಕೊಟ್ಟರು. ಭೂರಿ ದಕ್ಷಿಣೆ ಭೋಜನ ಮುಂತಾದವುಗಳಿಂದ ಸತ್ಕೃತರಾದ ಬ್ರಾಹ್ಮಣರೆಲ್ಲರೂ
ಆ ರಾಜನಿಗೆ ಶುಭಾಶೀರ್ವಾದಗಳನ್ನು ಮಾಡಿದರು. ಮತ್ತು ಪಿತೃಗಳು, ದೇವತೆಗಳು, ಮಹರ್ಷಿಗಳು, ಮನುಷ್ಯರು ಮುಂತಾಗಿ ಆ ಯಾಗಕ್ಕೆ ಬಂದಿದ್ದವರೆಲ್ಲರೂ ರಾಜನಿಂದ ಯಥೋಚಿತವಾಗಿ ದಾನ ಮಾನಾದಿಗಳಿಂದ ಪೂಜಿತರಾದರು. ಇಲ್ಲಿಗೆ 18ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.